ಏನಯ್ಯ ಅಲ್ಲಿ ನೋಡಿದ್ರೆ ಸೀಮೆಣ್ಣೆ ಕಾಯ್ಬೇಕು, ಇಲ್ಲಿ ನೋಡಿದ್ರೆ ಬಸ್ ಕಾಯ್ಬೇಕು. ನಮ್ಮ ಮನೆ ಬರನೇ ಇಷ್ಟ. ಬಂದೆ. ಅಯ್ಯೋ ಗುದ್ಬಿಟ್ನಲ್ಲ ಸರ್, ಏನು ವಿಚಾರ ಮಾಡ್ಕೊಬಿಡಿ ಸರ್. ಸರ್ ನಿಮ್ ಏನು ಅನ್ಕೋಬಿಡಿ ಸರ್ ದಯವಿಟ್ಟು. ಏನೇ ಜನ ಸುಮ್ನೆ ಟಚ್ ಮಾಡಿದೀಗೆ ಕಾಲಿಗೆ ನಮಸ್ಕಾರ ಮಾಡ್ಕೊಟ್ಟದ್ರು. ನಮ್ಮ ಊರ್ ಟೆಂಟಲ್ಲಿ ಗೊತ್ತಿಲ್ಲದೆ ಕಾಲು ತುಳಿಯೋದಕ್ಕೆ ಅವ್ನು ಕಾಲೇ ಕತ್ತರಿಸ್ಬಿಡೋದ. ಛೈ ಛೈ, ಅದೊಂದು ಊರು ಅಂದ್ರೆ ಈಗಿರ್ಬೇಕು. ಎಕ್ಸ್ಕ್ಯೂಸ್ ಮೀ ಸರ್, ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಒಸಾಮಾ ಬಿನ್ ಲಾಡೆನ್, ತಾಲಿಬಾನ್, ಕಾಬೂಲ್ ನಗರ್, ಆಫ್ಘಾನಿಸ್ತಾನ್, ಕೇರ್ ಆಫ್ ಮುಲ್ಲಾ ಉಮರ್. ಎಸ್, ಅವ್ರ ಮಾವ. ಸ್ವಾಮಿ, ಇವ್ರಿಗೂ ನಿಮ್ಗೆ ಏನ್ ಸಂಬಂಧ? ಇವ್ರನ್ನ ಯಾಕೆ ಹುಡುಕ್ತಾ ಇದೀರಾ ನೀವು? ಅವ್ರಿಗೆ ಬೇಜಾನ್ ದಾಡಿ ಇದೆ, ನಮ್ಗೆ ಸಿಕ್ಕಾಪಟ್ಟೆ ಅಂಗಡಿ ಇದೆ. ದಾಡಿ ಅಂಗಡಿ ನನಗೇನು ಅರ್ಥ ಆಗ್ತಾ ಇಲ್ಲ. ಕರೆಕ್ಟಾಗಿ ಹೇಳಿ ಸಮ್ಮೆ. ಸರ್, ನಮ್ದೊಂದು ಕಟಿಂಗ್ ಶಾಪ್ ಇದೆ. ನಿನ್ನೆ ಇವ್ರು ಬಂದು ಶೇವಿಂಗ್ ಮಾಡಿಸ್ಕೊಂಡು ಇದನ್ನ ಹೋಗ್ಬೇಕಾದ್ರೆ ಕೊಟ್ಬಿಟ್ಟು ದುಡ್ಡು ನಾಳೆ ಇಲ್ಲಿ ಕಲೆಕ್ಟ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಹುಡುಕ್ತಾ ಇದೀನಿ. ಏನ ಇವರು ನಿನ್ ಅಂಗಡಿಗೆ ಬಂದು ಶೇವಿಂಗ್ ಮಾಡಿಸ್ಕೊಂಡ್ರಾ? ಕಟಿಂಗ್ ಅಂಡ್ ಶೇವಿಂಗ್ ಎರಡು. ಆಹಾ, ಬೆಳಗ್ಗೆ ಮುಚ್ಚಕ್ಕೆ ತಗ್ಲಾಕಬಿಟ್ಟಲ್ಲಪ್ಪ. ಇವನ್ನ ಏನಾದ್ರೂ ಮಾಡಿ ಇವ್ದಾರಿಲ್ಲೇ ಹೇಳಿ ಕಳ್ಸ್ಬಿಡ್ಬೇಕು ಸಾರ್. ಹೀಗೆ ನೆಟ್ಗೋಗಿ ಬಲಕ್ ತಿರುಗಿ ಎಡಕ್ ತಿರುಗಿದ್ರೆ ಸಾರ್ ಒಂದ್ ಗಣಪತಿ ದೇವಸ್ಥಾನ ಬರುತ್ತೆ. ಆ ಗಣಪತಿ ದೇವಸ್ಥಾನಕ್ಕೆ ಅಂಟ್ಕೊಂಡ್ರ ಹಾಗೇನೆ ಪೂಜಾರಪ್ಪನ ಮನೆ ಇರುತ್ತೆ ಸರ್. ಪೂಜಾರಪ್ಪನ ಮನೆ ಈಚೆ ಒಂದ್ ಜಗ್ಲಿ ಇರುತ್ತೆ. ಆ ಜಗ್ಲಿ ಮೇಲೆ ಕುತ್ಕೊಂಡು ಇವ್ರು ಪೇಪರ್ ಓದ್ತಿರ್ತಾರೆ. ಅವ್ರನ್ನ ಅಲ್ಲೋಗಿ ನೋಡ್ಬೋದು ಸರ್ ನೀವು. ಇವ್ರು ಹೌದ್ ಸರ್, ಇವ್ರೆ ಅಂದ್ರೆ ಒಸಾಮಾ ಬಿನ್ ಲಾಡನ್ ಅಲ್ಲಿ ಕೂತ್ಕೊಂಡು ಪೇಪರ್ ಓದ್ತಾ ಇರ್ತಾನ. ಹೌದ್ ಸಮ್ಮೆ. ಏನಲ್ಲ ಅಮೆರಿಕದವರೇ ಇವನ್ ಎಲ್ಲೋದ್ನ ಅಂತ ಸಾವಿರಾರು ಫ್ಲೈಟ್ ಸ್ಯಾಟಲೈಟ್ ಬಿಟ್ಟು ಹುಡುಕ್ತಾ ಇದಾರೆ. ಇವನು ಪೂಜಾರಪ್ಪನ ಮನೆ ಜಗ್ಲಿ ಮೇಲೆ ಕುತ್ಕೊಂಡು ಪೇಪರ್ ಓದ್ತಾ ಇರ್ತಾನ. ಇದನ್ನ ನಾನ್ ನಂಬೇಕು. ಎಷ್ಟೋ ದಿಮಾಕು ನಿನ್ಗೆ. ನಿನ್ ಗೊತ್ತು ತಾನೆ? ಗೊತ್ತಿದ್ದು ನನ್ನ ಯಾಕೆ ಕೇಳ್ದೆ? ಏಯ್, ನನಗ್ ಗೊತ್ತೋ ನಿನಗ್ ಗೊತ್ತೋ ಇಲ್ವೋ ಅದೇ ಪ್ರಶ್ನೆ. ನನಗೂ ಗೊತ್ತು. ನೀನ್ ನೋಡ್ದಾಗಿಂದ ಒಂಥರ ಕಾಣ್ತಿದ್ದಲ್ಲ, ಅದಕ್ಕೆ ಹೇಳ್ದೆ. ಏನ್ ಹುಚ್ಚಿನ ತರ ಕಾಣ್ತಿದ್ದೀನಾ? ನಾನೇ ನಿಂಗೆ ಹುಚ್ಚಾದ್ ಹೇಳದ್ನ? ಅಂದ್ರೆ ನೀನ್ ಹುಚ್ಚನಾ? ನಾನೇ ಹುಚ್ಚಾಗ್ಲಿ? ಗೊತ್ತಿದ್ದು ಸುಳ್ಳು ಹೇಳ್ತಿದ್ದಿಲ್ಲ, ಅದಕ್ಕೆ ನೀನು ಹುಚ್ಚ. ನಾನೇ ಹುಚ್ಚಾಗ್ಲಿ? ಹುಚ್ಚ ನೀನು. ನಾನೇ ಹುಚ್ಚಾಗ್ಲಿ? ನೀನು ಹುಚ್ಚನೇ. ನೀನು ಹುಚ್ಚ. ಸುಳ್ಳು ಹೇಳ್ತೇನೋ? ಹುಚ್ಚ. ಇವ್ರ ಹತ್ರ ತಗ್ಲಾಕೊಂಡು ಹುಚ್ಚ ಅಲ್ಲ ಅನ್ನೋದ್ಕಿಂತ ಹುಚ್ಚ ಅಂತ ಒಪ್ಕೊಂಡು ಜೀವತ್ವಾಗಿ ಊರ್ ಸೇರ್ಕೊಳ್ಳೋದು ಒಳ್ಳೇದು. ಹೌದ್ ಸರ್, ನಾನು ಹುಚ್ಚ. ಹುಚ್ಚ ಅಂದ್ರೆ ಹೀಗಿರ್ಬಾರ್ದು. ಹುಚ್ಚ ಅಂದ್ರೆ ಹೇಗಿರ್ಬೇಕು ಅಂತ. ಹಲೋ, ಎಕ್ಸ್ಕ್ಯೂಸ್ ಮೀ ಪ್ಲೀಸ್, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಅಯ್ಯಯ್ಯೋ, ಇದೇ ಕೆಲಸ ಓಡಾಡ್ತಾವ್ನ. ಅಮ್ಮ ಅಲ್ಲೂ ನನ್ ಮಗ ಸಿಕ್ಕಿದ್ರೆ ನನ್ ಮಗನ್ ಒಂದ್ ದಾರಿ ಮಾಡ್ಬೇಕಪ್ಪ. ಇದೇನೋ ಸುಂದ್ರ, ಬೆಳಿಗ್ಗೆ ಮದ್ವೆ ಗಂಡು ತರ ಹೋದೆ, ಈಗ ಒಳ್ಳೆ ಭಿಕ್ಷುದೇವ್ರು ಬಂದಾಗ ಬಂದಿದ್ಯಲ್ಲೋ. ಅದು ಯಾವ ಕಿತ್ತೋದ್ ಬಾಯಿಂದ ಹೇಳವ್ವ? ಹೇಳ್ಬೇಡ ಬಿಡು. ಅವ ಯಾರ ಹತ್ರ ಹೇಳಪ್ಪ ನನ್ ಕಷ್ಟನ? ಏನಾಯ್ತು ನಿಂಗೆ? ಮತ್ತೆ ಹುಚ್ಚನಾಯಿ ಅಟ್ಟಿಸ್ಕೊಂಬಂತ? ಅದಕ್ಕೆ ಹೇಳೋದು, ನಾಯಿಗೆ ಕಲ್ ಹೊಡಿಬೇಡ ಅಂತ. ಅಮ್ಮ ಹುಚ್ಚೆ ಅಲ್ಲಮ್ಮ, ಸಾಕು, ನಿನ್ ಕತೆ ಯಾವಾಗ್ಲೂ ಇದ್ದಿದ್ದೆ. ಮೊದ್ಲು ಸ್ನಾನ ಮಾಡಿ ಊಟ ಮಾಡು, ಹೋಗು. ಅಯ್ಯಯ್ಯ, ಅಣ್ಣ ಹಾಕೋ ತಾಯಿನೂ ನನ್ಗೆ ಉತ್ತಾಯಿ ಕಟ್ಬಿಡ್ತು ಅಂತ ಹೇಳ್ಬಿಟ್ರಲ್ಲಪ್ಪ. ಈ ಮನೆ ನನ್ ಕಷ್ಟ ಸುಖ ಕೇಳೋದಿಕ್ ಯಾರು ಇಲ್ವೇನ್ರಲ್ಲೇ? ನಮ್ ಚಿಕ್ಕೇಶ್ವರ ಸೂರ್ಯಪ್ಪನವ್ರಲ್ಲಿ ಇದ್ದಿದ್ರೆ ನನ್ ಕಷ್ಟ ಹೇಳಿ ಅವ್ರ ಹತ್ರ ಸಮಾಧಾನ